ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಮೊಟ್ಟ ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ. ನನ್ನ ಹೆಸರು ಕೀರ್ತಿ ಅಂತ ಹೇಳಿ, ಸನ್ ಆಫ್ ಶಿವಪ್ಪ BS, ಮುದಿಮಡು ಗ್ರಾಮ, ಕಳ್ಳಂಬೆಳ ಹೋಬಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ ಸರ್. ನಮಸ್ಕಾರ ಸರ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಿಮಗೂ ಕೂಡ ಆತ್ಮೀಯ ಸ್ವಾಗತ ಸರ್. ಯಾಕೆ ಅಂತಂದರೆ ಇವತ್ತು ಎಲ್ಲೋ ಎಲೆಮರೆ ತೋಟದಲ್ಲಿ ಕೃಷಿ ಮಾಡ್ತಾರಂಥವ್ರನ್ನ ಗುರುತಿಸಿ ಬೆಳಗಿತಾರಂಥ ಕೆಲಸ ಮಾಡ್ತಿದ್ರೆ ಸರ್. ಈಗ ನನ್ನಂಥವ್ರು ಎಷ್ಟೋ ಯುವ ರೈತರುಗಳು ಸ್ಫೂರ್ತಿ ಆಗಬೇಕು. ಯಾಕೆಂದರೆ ಇವತ್ತಿನ ಇದರಲ್ಲಿ ಕಾಣ್ದೇನೆ ಮಾಡ್ದೇನೆ ಎಷ್ಟೋ ರೈತರುಗಳು, ಯಾಕೆಂದರೆ ಇವತ್ತಿನ ಇದರಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ ಎಲ್ಲೋ ನಿರುದ್ಯೋಗ ಅನ್ನೋದು ಎದ್ದು ಕಾಣ್ತಾ ಇದೆ ಸರ್. ಇವತ್ತಿನ ಇದರಲ್ಲಿ ನಮ್ಮ ಜಮೀನಲ್ಲೇ ಇರೋದ್ರಲ್ಲಿ ನಮ್ಮ ಹತ್ರ ಇರೋದ್ರಲ್ಲೇ ನಾವು ಅಳವಡಿಸ್ಕೊಂಡು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋದನ್ನ ನನ್ನ ಇಷ್ಟಪಡ್ತೀನಿ ಸರ್. ಉದ್ಯೋಗನ ಸೃಷ್ಟಿ ಮಾಡ್ಕೋಬೇಕು, ಸಮಯ ಹರಣ ಮಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಯಾವ್ಯಾವ ರೀತಿಯ ಇದನ್ನು ಮಾಡಿದ್ರೆ ಸರ್ ನೀವು? ಸರ್ ನೀವು ನೋಡ್ಬೋದು, ಈಗ ನಾವು ಅಡಿಕೆ ತೋಟದಲ್ಲಿ ಈಗ ನಮ್ಮದು ಟೋಟಲ್ ಆಗಿ 8 ಎಕರೆ ಜಮೀನು ಸರ್. ಈಗ 8 ಎಕರೆ ಜಮೀನಲ್ಲಿ ಈಗ ನಾವು ಟೋಟಲ್ ಆಗಿ 6 ಎಕರೆಯಲ್ಲಿ ಬೇರೆ ಬೇರೆ ಥರ ಅಳವಡಿಸಿದ್ದೀವಿ ಸರ್. ಈ 6 ಎಕರೆಯಲ್ಲಿ ಮೊದಲನೇ ಬ್ಯಾಚ್ ಆಗಿ ಇದು ಕರಿಬೇವನ್ನ ಅಳವಡಿಸಿದೀವಿ. ಇದು ತಳಿ ಬಂದು ಸುಹಾಸಿನಿ ತಳಿ. ಸುಹಾಸಿನಿ ಅಂತನಾ? ಇದು ತಳಿ ಬಂದು ಸುಹಾಸಿನಿ ತಳಿ ಸರ್. ಇದನ್ನ ನಾವು ಹತ್ತತ್ರ ಈಗ ಜೂನ್ ಬಂದ್ರೆ 2 ವರ್ಷ ಆಯ್ತು. ಈ ಬರ ಜೂನ್ ಬಂದ್ರೆ 2 ವರ್ಷ ಆಯ್ತು. ಜೂನ್ 19ನೇ ತಾರೀಕು ನಾಟಿ ಮಾಡಿತ್ತು. ಇನ್ನ ಕರ್ಬೇವ್ ವಿಚಾರಕ್ಕೆ ಬಂದ್ರೆ, ನಾವು ಕರ್ಬೇವ್ನಲ್ಲಿ ಈಗ ಏನಾಗುತ್ತೆ ಅಂತಂದ್ರೆ ಪ್ಲಸ್ ಮೈನಸ್ ಹೇಳ್ತಾ ಹೋಗ್ತೀನಿ. ಈಗ ಪ್ಲಸ್ ಅಂತ ಬಂದ್ರೆ ಅಡಿಕೆ ತೋಟದಲ್ಲಿ ನಮಗೆ ಏನ್ ಪ್ಲಸ್ ಅಂತಂದ್ರೆ, ಅಡಿಕೆ ಜೊತೆಗೆ ಇದು ಒಂದು ಅಂತರ ಬೆಳೆಯಾಗಿರುತ್ತೆ ಕರ್ಬೇವು. ಆಮೇಲೆ ಜೊತೆಗೆ ನಮಗೆ ಅಡಿಕೆನಲ್ಲಿ ಏನಾದ್ರೂ ಲಾಭಾಂಶ ಕಮ್ಮಿ ಆದ್ರೆ, ಅಥವಾ ಅಡಿಕೆ ಏನಾದ್ರೂ ಮುಂದಿನ ಯಜಮಾನಲ್ಲಿ ರೇಟ್ ಕಮ್ಮಿ ಆದ್ರೆ ಕರ್ಬೇವಲ್ಲಿ ನಾವು ಲಾಭ ನೋಡ್ಬೋದು. ಆಮೇಲೆ ನೈಟ್ರೋಜನ್ನ ಫಿಕ್ಸೇಷನ್ ಮಾಡುತ್ತೆ ಕರ್ಬೇವು. ಆಮೇಲೆ ಅಕಸ್ಮಾತ್ ಆಗಿ ಈ ಕರ್ಬೇವು ನಮಗೆ ಸೀಸನ್ ಕ್ರಾಪ್ ಆಗಿರೋದ್ರಿಂದ, ಸೀಸನ್ ಇಲ್ಲದೆ ಇದ್ದಾಗ ಈ ಕರ್ಬೇವನ್ನ ನಾವು ಕೊಯ್ದು ಬಿಡ್ಬೋದು. ಇವಾಗ ಉದಾಹರಣೆ ನಾನೇ ಕೊಯ್ದು ಬಿಟ್ಟಿದ್ದೀನಿ, ಇಲ್ಲೇ ತೋರಿಸಿ. ಇದೆಲ್ಲ ನಾನು ಕೊಯ್ದು ಬಿಟ್ಟಿರೋದೇ ಕಟ್ಟಿನಿ. ಕಾರಣ ಏನು ಅಂತಂದ್ರೆ, ನಾವು ಹೋಗಿ ಇನ್ನೊಬ್ಬ ಕೈ ಕಟ್ಟಬಾರ್ದು ಅಂತ. ಈಗ ನಮ್ಮಲ್ಲಿರೋ ಸೊಪ್ಪನೇನೆ ಇದು ಒಂದು ಹಸಿರೆಲೆ ಗೊಬ್ಬರನೇ, ಏನು ತಪ್ಪೇನಿಲ್ಲ. ಈ ಹಸಿರೆಲೆ ಗೊಬ್ಬರನೇ ನಾವು ನಮ್ಮ ಭೂಮಿಗೆ ಕೊಡೋದ್ರಿಂದ ಅದು ಮಲ್ಚಿಂಗ್ ಆಗುತ್ತೆ. ಇದರಲ್ಲಿ ಕಬ್ಬಿಣಾಂಶ ಮತ್ತು ಐರನ್ ಅಂಶ, ಆಮೇಲೆ ಇನ್ನೊಂದೇನು ಜಿಂಕ್ ಅಂಶಗಳು ಹೆಚ್ಚಿಗೆ ಇದೆ ಕರ್ಬೇವಲ್ಲಿ. ಅದೊಂದು ಪ್ಲಸ್ಸು ನಮಗೆ. ಅಂದರೆ ಯಾರು ತಗೊಂಡಂಗಿದ್ದಾಗ ಅದನ್ನ ಹೇಳ್ತಾರೆ, ನಾವು ಭೂಮಿಗೆ ಕೊಡ್ಬೋದು, ಮಲ್ಚಿಂಗ್ ಆಗುತ್ತೆ. ಇದೊಂದು ಲಾಭ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ಕರಿಬೇವು ಇದರಲ್ಲಿ ಒಂದೇ ನೀರು ಒಂದೇ ಗೊಬ್ಬರ ನಾನು 2ಕ್ಕೂ ಕೊಡ್ತಾಯಿದ್ದೀನಿ. ಅಂದರೆ ಅಡಿಕೆ ಏಕದಳ, ಕರಿಬೇವು ದ್ವಿದಳ, ಈ 2ಕ್ಕೂ ನಾನು ಒಂದೇ ನೀರು ಕೊಡ್ತಾರೆ, ಒಂದೇ ಗೊಬ್ಬರ. ಇಲ್ಲಿ ನೀವು ಇಲ್ಲೇ ತೋರಿಸ್ಬೋದು. ಇವಾಗ ಉದಾಹರಣೆ ನೋಡಿರಿ, ಇಲ್ಲಿ ಲೇಯರ್ ಹಾಕಿದ್ದೀನಿ ಸರ್. ಇದೆ ಲೇಯರು. ಇದ್ರ ಮೂಲಕನೇ ನಾನು ಕೊಡೋದು. ಅಂದರೆ ಒಂದು ಔಷಧಿ ಆಗಿರ್ಬೋದು, ಒಂದು ಗೊಬ್ಬರ ಆಗಿರ್ಬೋದು, ಇದ್ರ ಮೂಲಕನೇ ಕೊಡೋದು. ಯಾಕಂದರೆ ಇದರಲ್ಲಿ ಕಣ್ಣಿರೋದ್ರಿಂದ, ಒಂದೊಂದು ಅಡಿಗೆ ಒಂದೊಂದು ಇರೋದ್ರಿಂದ ನೆಲಕ್ಕೆ ಸ್ಮೂತಾಗಿ ರಿಸೀವ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಏನಪ್ಪ ಅಂದರೆ ದ್ರವರೂಪದ ಗೊಬ್ಬರಗಳು ನಾನು ಕೊಡ್ತಾ ಇರೋದು. ಅಂದರೆ ಯಾವುದು, ಜೀವಾಮೃತ ಆಗಿರ್ಬೋದು, ಗೋಕುಪಾಮೃತ ಆಗಿರ್ಬೋದು, ಓಡಬಿಡಿಸಿ ಆಗಿರ್ಬೋದು, ನಾನೀಗ ತಯಾರು ಮಾಡ್ಕೊಂತ ಎರೆಜಲ ಆಗಿರ್ಬೋದು, ಈಗ ಗೋನಂದ ಜಲ ಟ್ರೈ ಮಾಡ್ತಾ ಇದ್ದೀನಿ. ಗೋನಂದ ಜಲ ಎಲ್ಲ ಲಿಕ್ವಿಡ್ ಅಂಶನೇ ಕೊಡ್ತಾ ಇರೋದು. ಯಾಕೆ ಅಂದರೆ ಗೊಬ್ಬರ ಕೊಡೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಮಲ್ಚಿಂಗ್ ಇರ್ತೈತೆ, ಗೊಬ್ಬರ ಕೊಡೋಕ್ಕಾಗಲ್ಲ. ಪೂರ್ತಿ ಮಲ್ಚಿಂಗ್ ಹೋದ ನಂತರ ನಾನು ಗೊಬ್ಬರನ ಕೊಡ್ಬೋದು. ಇವಾಗ ಸದ್ಯಕ್ಕೆ ಲಿಕ್ವಿಡ್ ಅಂಶಗಳನ್ನೇ ಕೊಡ್ತಾ ಬರ್ತಾ ಇದ್ದೀನಿ. ಈಗ ಅಡಿಕೆ ಗಿಡದಲ್ಲಿ ಇದು ಎಂಥದ್ದು, ಇದು ಕರ್ಬೇವನ್ನ ಹಾಕಿದ್ರ. ಈಗ ಅಡಿಕೆ ಗಿಡಕ್ಕೆ ಬೇಸಾಯ ಯಾವ ಥರ ಮಾಡ್ತಾರೆ? ಬೇಸಾಯ ಮಾಡೋಕ್ಕಾಗಲ್ಲ. ಕರೆಕ್ಟ್ ಸರ್, ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಈಗ ಇದು ಹಾಕಾದ್ಮೇಲೆ ಮಾಡೋಕ್ಕಾಗಲ್ಲ. ನಾವೇನಾದ್ರು ಮಾಡೋದಾದ್ರೆ ನೋಡ್ರಿ, ಈ ಜಾಗ ಮಾಡ್ಕೋಬಹುದು. ಅಂದ್ರೆ ಪವರ್ ವೀಡರ್ ಅಲ್ಲಿ ಈ ಜಾಗ ಮಾಡ್ಕೋಬಹುದು. ಈಗ ನಾನು ಹೆಂಗ್ ಮಾಡಿದೀನಪ್ಪ ಅಂತಂದ್ರೆ, ಈ ಅಡಿಕೆ ಗಿಡದಿಂದ, ಅಂದ್ರೆ ನಮ್ದು ದಾಯ ಬಂದು 10-9 ದಾಯ. ಅಂದ್ರೆ ಉತ್ತರ ದಕ್ಷಿಣ ಬಂದು 10 ಅಡಿ ಇದೆ, ಪೂರ್ವ ಪಶ್ಚಿಮ ಬಂದು 9 ಅಡಿ ಇದೆ. ನಾನು 9 ಅಡಿ ದಾಯಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರೋದು. ಇಲ್ಲಿ ಏನಪ್ಪಾ ಅಂದ್ರೆ 10-9 ದಾಯದಲ್ಲಿ ಈ ಅಡಿಕೆ ಗಿಡದಿಂದ ಹಿಡಿದು ಹಿಂಗೆ 1 ಅಡಿ ಪಕ್ಕಕ್ಕೆ ನಾನು ಬೆಡ್ ಮಾಡಿದ್ದೀನಿ. ಕರ್ಬೇವು ವಿಚಾರಕ್ಕೆ ಬಂದ್ರೆ ಯಾರೇ ಆಯ್ತು, ನೀವು ಓಪನ್ ಏರಿಯಾ ಮಾಡ್ರಿ, ತೋಟದಲ್ಲಿ ಮಾಡ್ರಿ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕರ್ಬೇವು ನೀರು ಜಾಸ್ತಿ ಕೇಳಲ್ಲ. ಅದ್ರ ಸಲುವಾಗಿ ಬೆಡ್ ಮಾಡಲೇಬೇಕು. ಬೆಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಜೂನಲ್ಲಿ ನಾಟಿ ಮಾಡೋದ್ರಿಂದ, ಬೀಜ ಸಿಗೋದು ಜೂನಲ್ಲೇ ಸರ್. ಜೂನಲ್ಲಿ ನಾಟಿ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಅವಾಗ ಮಳೆ ಜಾಸ್ತಿ ಆಗೋದ್ರಿಂದ ಜರ್ಮಿನೇಷನ್ ಆಗೋದು, ಅಥವಾ ಕೊಳೆ ರೋಗ ಬರೋದು, ಅಥವಾ ನಾವು ಹಾಕಿದ್ದು ಫಸ್ಟು ಅಂದ್ರೆ ಹಾಕಿದ್ದು ಬೀಜ ಪೂರ್ತಿ ಕಂಪ್ಲೀಟ್ ಆಗಿ ನೆಂದು ಫುಲ್ಲು ಅಂದ್ರೆ ಹೆಂಗೆ ಲಾಸ್ ಆಗೋಂಥ ಚಾನ್ಸಸ್ ಇರ್ತೈತೆ. ಅದಕ್ಕೆ ಬೆಡ್ ಮಾಡೋದ್ರಿಂದ, ಆಮೇಲೆ ಮಲ್ಚಿಂಗ್ ಹಾಕೋದ್ರಿಂದ ಉಪಯೋಗ ಏನು ಅಂತಂದ್ರೆ, ನಾವು ಮಲ್ಚಿಂಗ್ ಹಾಕೋದ್ರಿಂದ ಮೇಯ್ನು ಕಳೆ ಮೇಂಟೈನ್ ಆಗುತ್ತೆ. ಓಕೆನಾ? ಈಗ ನೋಡಿ, ಇಲ್ಲೇ ಕಾಣ್ಬೋದು, ಅಷ್ಟು ಕಳೆ ಇಲ್ಲ ಸರ್. ನೋಡಿ, ನಾನು ಮಲ್ಚಿಂಗ್ ಹಾಕಿದ್ದೀನಿ, ಮಲ್ಚಿಂಗು ಹೊರದೋಗೈತೆ, ದಿನಪರ್ತಿ ಮೇಲೆ ಹೋಗುತ್ತೆ, ಆದ್ರೂ ಕಳೆ ಅಷ್ಟಿಲ್ಲ. ಆಮೇಲೆ ಇದೊಂದು, ಆಮೇಲೆ ಈ ಮಲ್ಚಿಂಗ್ ಮಾಡೋದ್ರಿಂದ ಕಳೆ ಎಷ್ಟು ಮೇಂಟೈನ್ ಆಗುತ್ತೆ, ಉಷ್ಣಾಂಶನೂ ನಮ್ಗೆ ಅಷ್ಟೇ ಸಿಗ್ತವೆ. ಉಷ್ಣಾಂಶ ಏನಂತಂದ್ರೆ, ಈಗ ಮಳೆಗಾಲದಲ್ಲಿ ಕನಿಷ್ಠ ಅಂದ್ರೆ 25-30 ಸೆಲ್ಸಿಯಸ್ ಕರ್ಬೇವಿಗೆ ಉಷ್ಣಾಂಶ ಬೇಕೇ ಬೇಕು ಜರ್ಮಿನೇಷನ್ ಆಗುವಾಗ. ಅದ್ರ ಸಲುವಾಗಿ ಇದು ಕಾವು ಕೊಡೋದ್ರಿಂದ, ಮಲ್ಚಿಂಗ್ ಕಾವು ಕೊಡೋದ್ರಿಂದ ಊಟಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇದನ್ನ ಹೆಂಗ್ ಮಾಡ್ಕೊಂಡಿದೀವಿ ನಾವು, ಒಂದು 10-9 ದಾಯದಲ್ಲಿ ನಾನು ಹಿಂಗೆ ಬೆಡ್ ಮಾಡಿದೀನಿ. ಅಲ್ಲಿಂದ 1 ಅಡಿ ಪಕ್ಕಕ್ಕೆ ತಗೊಂಡು ಬೆಡ್ ಮಾಡಿದ್ದೀನಿ.
2 ಅಡಿ ಅಗಲ ಇದೆ ಸರ್. ಅಂದ್ರೆ ಅಡಿಕೆ ಗಿಡದಿಂದ ಇದು ದಾಯ ಬಂದು ಹತ್ತತ್ರ 10 ಅಡಿ ದಾಯ. 10 ಅಡಿ ಐತೆ. ಹೌದು. 1 ಅಡಿ ಲೋಯ್ತು. ಅದ್ರ ಪಕ್ಕಕ್ಕೆ 2 ಅಡಿ 2 ಅಡಿ ಬೆಡ್ ಮಾಡಿದೀನಿ. 3 ಅಡಿ ಹೋಯ್ತು. ಸೇಮ್ ಇತ್ತು 3 ಅಡಿ. 6 ಅಡಿ ಕಂಪ್ಲೀಟ್ ಆಗೋಯ್ತು. ಇನ್ನು 4 ಅಡಿ ಉಳ್ಕೊಂಡೈತೆ. ಸರಿ ಸರಿ. ಇಲ್ಲಿ ನಾವು ಮುಂದೆ ಗೇಮೆ ಮಾಡ್ಕೋಬಹುದು, ಬೇಕು ಅಂದ್ರೆ ಗೇಮೆ ಮಾಡ್ಕೋಬಹುದು. ಇದನ್ನ ಯಾಕೆ ಇಷ್ಟ ಆಗಲ್ಲ ಬಿಟ್ಟಿದೀನಿ ಅಂತ ಕೇಳ್ಬೋದು. ಟಿಲ್ಲರ್ ಹೋಗುತ್ತೆ. ಯಾಕೆ ಅಂತಂದ್ರೆ ನಾನು ಗೇಮೆ ಮಾಡೋಕ್ಕೂ ಆಗುತ್ತೆ ಒಂದು. ಆಮೇಲೆ ಇದೇನಾಗುತ್ತೆ ಅಂದ್ರೆ ಕರ್ಬೇವು ಬೆಳೀತಾ ಹಿಂಗ್ ವಾಲುತ್ತೆ ಸರ್. ಯಾಕೆ ವಾಲುತ್ತೆ ಅಂತಂದ್ರೆ ಈಗ ಇಲ್ಲಿ ತೋರಿಸಿ ಸರ್, ಎಲ್ಲತ್ರ ತೋರಿಸಿ ಸರ್. ಇದು ನಾನು ಕಟಾವ್ ಮಾಡಿದ್ದೀನಿ, ನೀವು ತೋರಿಸ್ಬೋದು. ಯಾರು ರೈತರು ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಟಾವ್ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ ನೋಡಿ, ಇಲ್ಲಿ ಕಟ್ ಮಾಡಿದ್ದೀನಿ. ಫಸ್ಟ್ನೇ ಕಟಾವಿಗೆ ಮಾತ್ರ 7 ರಿಂದ 8 ತಿಂಗಳು ತಗೊಳುತ್ತೆ ಸಾವಯವದಲ್ಲಿ ಮಾಡಿದ್ರೆ. ಆಮೇಲೆ ಬ್ರಾಂಚಸ್ ಹೊಡ್ಕೊಂತ ಬರ್ತೈತೆ ಹಿಂಗೆ. ಕೊಯ್ದಂತೆ ಬ್ರಾಂಚಸ್ ಹೊಡ್ಕೊಳುತ್ತೆ. ನೆಲದಿಂದ ನಾವು 1 ಇಂಚ್ 2 ಇಂಚ್ ಅಷ್ಟೇ ಬಿಟ್ಟು ಕೊಯ್ದು ಬಿಡ್ತೀವಿ. ಇದು ಏನಾಗುತ್ತೆ ಅಂದ್ರೆ ಮುಂದೆ ವಾಲ್ತಾ ಸೊಪ್ಪು ಜಾಸ್ತಿ ಆಗ್ತಾ ಈಲ್ಡ್ ಜಾಸ್ತಿ ಆಗ್ತಾ ವಾಲ್ ಬಿಡ್ತೈತೆ. ಈ ಪೂರ್ತಿ ಕವರ್ ಆದಾಗ ನಾವು ಒಂದು ಔಷಧಿ ಹೊಡಿಬೇಕು, ಇದಕ್ಕೇನೋ ಒಂದು ರೋಗ ಬಂತು ಔಷಧಿ ಹೊಡಿಬೇಕು ಹೆಂಗ್ ಸಾಧ್ಯ ಅನ್ನೋ ಸಲುವಾಗಿ ನಾನು ಈ ತರ ಮಾಡಿದ್ದೀನಿ. ಅಂದ್ರೆ ಇದು ನನ್ನ ಅನುಭವಕ್ಕೆ ನಾನು ಕುತ್ಕೊಂಡು ನಾನು ಹೆಂಗ್ ಬೇಕಂಗ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಇದೇ ತರ ಮಾಡಕ್ಕಾಗಲ್ಲ ಸರ್. ಯಾಕಂದ್ರೆ ಎಲ್ಲರೂ ಇದೇ ತರ ದಾಯನೂ ಇಟ್ಟಿರಲ್ಲ, ಎಲ್ಲರಿಗೂ ಇದೇ ತರನು ಇರಲ್ಲ. ಅವ್ರು ಹೆಂಗ್ ಬೇಕಂಗ್ ಪ್ಲಾನಿಂಗ್ ಮಾಡ್ಕೋಬಹುದು. ಸರಿ, ಇನ್ನೇನಾದ್ರು ಇದ್ರ ಬಗ್ಗೆ ಸರ್? ಇದ್ರ ಬಗ್ಗೆ ಅಂತ ಅಂದ್ರೆ ಇದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೂ ಬೀಜ ಸಿಗುತ್ತೆ ಕರ್ಬೇವ್ದು. ನನ್ನ ಅನುಭವಕ್ಕೆ ನಾನು ಹೇಳೋದೇನಂತಂದ್ರೆ ಹಾಕಿದ ಬೀಜ ಎಲ್ಲ ಹುಟ್ಟಲ್ಲ. ಓಕೆನಾ, ಒಂದು. ಆಮೇಲೆ ಯಾವ ಸಮಯಕ್ಕೆ ಹಾಕ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಇದ್ರ ಬಗ್ಗೆ ತಿಳಿದು ಅನುಭವ ಪಡ್ಕೊಂಡು ಮಾಡೋದು ಬಹಳ ಇಂಪಾರ್ಟೆಂಟ್. ಎಲ್ಲರೂ ನಾನು ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಅಂದಷ್ಟು ಸುಲಭ ಯಾವುದೂ ಇಲ್ಲ. ಇವತ್ತು ಮಾಡಿದಿರಷ್ಟು ಕಷ್ಟನೂ ಇಲ್ಲ. ಇಲ್ಲಿ ಕರ್ಬೇವು ವಿಚಾರಕ್ಕೆ ಬಂದಾಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸಿಗುತ್ತೆ ಅನ್ನೋದು ಎಷ್ಟು ಸತ್ತಿನೋ, ಆದ್ರೂ ಜೂನಲ್ಲೇ ನೀವು ಬೀಜ ಹಾಕಕ್ಕೆ ಟ್ರೈ ಮಾಡಬೇಕು ಅನ್ನೋದು ನನ್ನ ಅನುಭವದ ಮಾತು. ಯಾಕಂದ್ರೆ ನನಗೆ 2 ವರ್ಷ ಆಗೈತೆ ಆ ಅನುಭವಕ್ಕೆ. ಯಾಕೆ ಹೇಳ್ತಿದ್ದೀನಿ, ನೀವು ಜೂನಲ್ಲೇ ಹಾಕಿದ್ರೆ ಇದು ಹುಟ್ಟಕ್ಕೆ ಕನಿಷ್ಠ ಅಂದ್ರೆ ದಪ್ಪ ಬೀಜ ಬಂದು 20 ರಿಂದ 25 ದಿವಸ ಟೈಮ್ ತಗೊಳುತ್ತೆ ಸರ್. ದಪ್ಪ ಬೀಜ, ಇದರಲ್ಲಿ ಸಣ್ಣ ಬೀಜ, ದಪ್ಪ ಬೀಜ ಬರ್ತವೆ. 20 ರಿಂದ 25 ದಿವಸ ತಗೊಳುತ್ತೆ. ಈ ಸಣ್ಣ ಬೀಜ ಬಂದು ಕೆಲವೊಂದು 40 ರಿಂದ 45 ದಿವಸ ತನಕ ಟೈಮ್ ತಗೊಳುತ್ತೆ. ಈ ಬೀಜ ನಾವೇನ್ ಮಾಡ್ತೀವಿ ಅಂದ್ರೆ ಇಸ್ಕ ಹಾಕಬೇಕು. ಇಸ್ಕಾಕಕ್ಕೆ ಏನಾಗುತ್ತೆ ಅಂದ್ರೆ 1000 ಬೀಜನೋ 2000 ಬೀಜನೋ ಆದ್ರೆ ಇಸ್ಕ ಹಾಕ್ತೀರಾ. ಕಾರಣ 1 ಕೆಜಿಗೆ 1000 ಬೀಜ ಬರ್ತವೆ. ಓಕೆನಾ, 1 ಕೆಜಿಗೆ 1000 ಬೀಜ ಬರೋದ್ರಿಂದ ಇಸ್ಕ ಹಾಕ್ಬೋದು. ಈ ಟೋಟಲ್ ಆಗಿ ನಾನು 45 ಕೆಜಿ ಬೀಜ ಹಾಕಿರೋದು, ಹಂತವಾಗಿ ಹಾಕಿರೋದು. ಈಗ ಅಲ್ಲಿಂದ ತೋರಿಸೋದು, ಅಲ್ಲಿ ಬಾಳೆ ಕಾಣ್ತಿದ್ಯಲ್ಲ, ಆ ಬಾಳೆಯಿಂದ ಹಿಡಿದು ನಾವೇನು ಈಗ ನಿಂತಿದೀವಿ ಇಲ್ಲಿವರೆಗೂ ಇದು ಜೂನಲ್ಲಿ ಹಾಕಿರೋದು. ಇಲ್ಲಿಂದ ಹಿಡಿದು ಆ ಅಡಿಕೆ ಗಿಡ ಕಾಣ್ತಿದ್ಯಲ್ಲ ಅದು ಜುಲೈ, 10 ಆಗಸ್ಟ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ವೇರಿಯೇಷನ್ ವ್ಯತ್ಯಾಸಗಳು ಆಗೋದ್ರ ಜೊತೆಗೆ ಆ ವಾತಾವರಣ ಚೇಂಜ್ ಆಗೋದ್ರ ಜೊತೆಗೆ ನಾವು ಹಾಕಿರೋ ಬೀಜ ಹೆಂಗ್ ಜರ್ಮಿನೇಷನ್ ಆಗುತ್ತೆ ಅಂತ ನಾನು ನೋಡ್ಕೋಬೇಕಾಗಿತ್ತು. ನಾವು ನೋಡ್ಕೊಂಡಾಗ ನಾವು ಇನ್ನೊಬ್ರಿಗೆ ಹೇಳಕ್ಕೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ನೀವು ಹೊಸಬ್ರಿಗೆ ನೀವು ನಾವೇನು ಹೇಳಿದ್ರು ನಂಬ್ತೀರಾ, ಆದ್ರೆ ಕರೆಕ್ಟಾಗಿ ಹೇಳ್ಬೇಕು. ಅದ್ರ ಸಲುವಾಗಿ ನಾನು ನೋಡ್ಕೊಂಡಾಗ ನೋಡಿ ಜೂನಲ್ಲಿ ಚೆನ್ನಾಗಿ ಬಂತು ನಮ್ದು ಇದೆಲ್ಲ. ಅದು ಇದು ಜೂನು. ಈ ಕಡೆ ತೋರಿಸಿ ಸರ್, ಇದು ಜುಲೈ. ಆಗಸ್ಟ್ ಅಲ್ಲಿ ಕಂಪ್ಲೀಟ್ 40% ಜರ್ಮಿನೇಷನ್ ಕ್ಲೀನಾಗಿ ಬರಲಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೀವು ಹಾಕೋದಾದ್ರೆ ಜೂನಲ್ಲಿ ಹಾಕ್ರಿ. ಕಾರಣ ಏನು ಅಂತಂದ್ರೆ ನೀವು ಹೋಗಿರೋ ಹೋಗುಗೆ ಊರ್ಬೋದು. ಅಂದ್ರೆ ಇಲ್ಲಿ ತೋರಿಸಿ ಸರ್, ಇಲ್ಲಿ ತೋರಿಸಿ ನೋಡ್ರಿ, ಇಲ್ಲೆಲ್ಲ ಫುಲ್ ಖಾಲಿ ಐತೆ ನೋಡ್ರಿ, ಇಲ್ಲೆಲ್ಲ ಫುಲ್ ಖಾಲಿ ಐತೆ. ಇಲ್ಲೆಲ್ಲ ಹಾಕಿದೆ ಬೀಜ, ಹುಟ್ಟಿಲ್ಲ. ಈ ಹುಟ್ಟವೇ ಸಾಕು, ನಮ್ಗೇನ್ ತೊಂದ್ರೆ ಇಲ್ಲ. ನಾನು ಕಳೆನೂ ಸಮೇತ ಕಿತ್ತಾಕಕ್ ಹೋಗಲ್ಲ ಸರ್. ಕಾರಣ ಏನು ಅಂತಂದ್ರೆ ನನ್ಗೆ ಅದೇ ಗೊಬ್ಬರ ಆಗುತ್ತೆ ಅಂತ. ಹೌದು ನೋಡ್ರಿ, ಇಲ್ಲಿ ತೋರಿಸಿ ಸರ್, ನೋಡ್ರಿ ಇದ್ರಲ್ಲಿ ಒಂದೇ ಹುಟ್ಟಿದೆ. ಓಕೆನಾ, ಇದ್ರಲ್ಲೂ ಒಂದೇ ಹುಟ್ಟಿದೆ. ನಾವು ಹಾಕಿರೋ ಬೀಜ 3 ಕೆಲವೊಂದ್ರಲ್ಲಿ 1, 3 ಎಲ್ಲ ಹುಟ್ಟೈತೆ. ಇಲ್ಲಿ ತೋರಿಸಿ ಸರ್, ಇಲ್ಲಿ ಎಲ್ಲ ಒಂದೇ. ಕೆಲವೊಂದ್ರಲ್ಲಿ 3 ಹುಟ್ಟಿದಾವೆ ಸರ್. ಅಂದ್ರೆ ಏನಾಗ್ತೈತೆ ಅಂತಂದ್ರೆ ಹಾಕಿರೋ 3 ಬೀಜನು ಹುಟ್ಟಿದ್ರು ನಮ್ಗೇನು ತೊಂದರೆ ಇಲ್ಲ. ಯಾಕಂದ್ರೆ ಥಿಕ್ನೆಸ್ ಕಮ್ಮಿ ಆಗ್ತೈತೆ, ಗುಂಪಾಗಿ ಬರ್ತೈತೆ, ಸೊಪ್ಪು ಚೆನ್ನಾಗಿರ್ತೈತೆ, ಮಾರ್ಕೆಟ್ ಅಲ್ಲಿ ಫೇಲ್ ಆಗಲ್ಲ, ಪಾಸ್ ಆಗುತ್ತೆ. ನಾವು ಅಂತರ ದೂರ ಆಯ್ತು ಅಂದ್ರೆ ಕಡ್ಡಿ ದಪ್ಪ ಬರ್ತೈತೆ. ಇಲ್ಲೇ ತೋರಿಸ್ಬೋದು ನೋಡ್ರಿ, ಇಲ್ಲಿ ಅಕ್ಕಪಕ್ಕ ಎಲ್ಲೂ ಬೆಳೆದಿಲ್ಲ, ಎಲೆ ಸಿಕ್ಕಾಪಟ್ಟೆ ದಪ್ಪ ಆಗೈತೆ. ಇದು ಮಾರ್ಕೆಟ್ ಅಲ್ಲಿ ಕೇಳಲ್ಲ. ಅದೇ ನೋಡ್ರಿ, ಇಲ್ಲಿ ಅಕ್ಕಪಕ್ಕನೇ ಐತೆ. ಇಲ್ಲಿ ನೋಡ್ರಿ, ಇದೆಷ್ಟು ಚೆನ್ನಾಗಿ ಬಂದೈತೆ. ಇದು ಓಡ್ತೈತೆ. ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ರೈತರು ಬೆಳೆಯ ಮಾರ್ಗ ಹೆಂಗ್ ಬೆಳಿಬೇಕು, ಯಾವ ತರ ಬೆಳಿಬೇಕು, ನಮಗೆ ಲಾಸ್ ಆಗದಂಗೆ ಯಾವ ತರ ಮಾಡ್ಕೋಬೇಕು ಅಂತ ಮಾಡ್ಕೊಂಡ್ರೆ ಪ್ರತಿಯೊಬ್ಬನು ಯಶಸ್ವಿ ಆಗ್ಬೋದು. ಇದು ನನ್ನ ಅನುಭವ. ಇದು ಬೀಜ ತಂದಿದ್ರೆ ಸರ್, ಬೀಜ ಬಂದೊಂದು ನಮ್ಗೆ ಕೊಪ್ಪಳ ಅಂಬರೀಶ್ ಅಂತ ಹೇಳಿ. ನಾನು ಯಾಕೆ ಅವ್ರನ್ನ ಜ್ಞಾಪಿಸ್ಕೊಂತೀನಿ ಅಂತಂದ್ರೆ ಇವತ್ತಿನ ಇದ್ರಲ್ಲಿ ರೈತರಿಗೆ ಸಪೋರ್ಟ್ ಮಾಡೋದೇ ಬಹಳ ಕಷ್ಟ ಆಗೈತೆ ಒಂದೊಂದ್ಸತಿ. ಯಾಕಂದ್ರೆ ಹೆಂಗೆ ಅಂತಂದ್ರೆ ಅವ್ರಿಗೇನಾದ್ರೂ ಅನುಕೂಲ ಆಗಂಗಿದ್ರೆ ಮಾತ್ರ ಹೇಳ್ತಾರೆ. ಹಂಗಂತ ನಾನು ಎಲ್ಲಾರು ಅದೇ ತರ ಹೇಳ್ತಿಲ್ಲ. ರೈತರಿಗೆ ಕನಿಷ್ಠ ಪಕ್ಷ ಭೂಮಿಗೆ ನಾಟಿ ಮಾಡೋದ್ರಿಂದ ಆ ಫಸ್ಲು ತೆಗಿಯೋವರೆಗೂ ಸಪೋರ್ಟ್ ಆಗಿ ನಿಂತಿದ್ರು ಅಂದ್ರೆ ನನಗೆ ಕೊಪ್ಪಳ ಅಂಬರೀಶ್ ಅಂತ ಹೇಳಿ ಸರ್, ಅವರು ಕರಿಬೇವು ಬೆಳೆದಿದ್ದಾರೆ, ಮಾಡಿದ್ದಾರೆ. ಅವರು ನನಗೆ ಸಪೋರ್ಟ್ ಆಗಿ ನಿಂತಿದ್ದು. ನನಗೆ ಈಗ ಯಾವುದೇ ಒಂದು ಯೂಟ್ಯೂಬಲ್ಲಿ ಬಂದ್ರು ನೀವು ಇದ್ರ ಬಗ್ಗೆ ಕೇಳಿದಾಗ ನಾನು ಅವ್ರನ್ನ ಹೇಳ್ತೀನಿ. ಯಾಕಂದ್ರೆ ನೆನಪಿಸ್ಕೋಬೇಕು ಸರ್, ಅವ್ರನ್ನ ಮರಿಬಾರ್ದು. ಅದ್ರ ಸಲುವಾಗಿ ಕೊಪ್ಪಳ ಅಂಬರೀಶ್ ಅಂತ ಹೇಳಿ ಅವರು ಬೆಳೀತಿದ್ರೆ ಅವ್ರ ಮೂಲಕ ತರ್ಸ್ಕೊಂಡಿದ್ದು ಸರ್. ಅವರು ನಮಗೆ ಆಂಧ್ರದಿಂದ ತರ್ಸ್ಕೊಟ್ಟಿದ್ರು ಬೀಜನ, ಆಂಧ್ರದಿಂದ ತರ್ಸ್ಕೊಟ್ಟು. 1 ಕೆಜಿಗೆ ಎಷ್ಟು ಬೀಜ ಬರ್ತವೆ ಅಂದಾಜು? 1 ಕೆಜಿಗೆ 1000 ಬೀಜ ಬರ್ತವೆ. ನಾನು ಹೇಳ್ಸಿದೀನಿ, 1 ಕೆಜಿಗೆ 1000 ಬೀಜ ಬರ್ತವೆ. ಕೆಲವೊಂದು ಸರಿ ತೀರಾ ಚಿಕ್ಕ ಬೀಜಗಳು ಬರ್ತವೆ, ಅದು ಲೆಕ್ಕಕ್ಕೆ ಬರಲ್ಲ, ಅವು ಫೇಲ್ ಆಗ್ತವೆ. ಮೀಡಿಯಂ ಸೈಜ್ ಇರೋವು ಪಾಸ್ ಆಗ್ತವೆ ಸರ್.
ನಾವೇನ್ ಮಾಡ್ತಿದ್ವಿ ಅಂದ್ರೆ ಮೀಡಿಯಂ ಸೈಜು ಒಂದು ಸ್ವಲ್ಪ ಅಂದ್ರೆ ದ್ವಾರಗಾಯಿ ತರ ಒಂದು ಸ್ವಲ್ಪ ಮೀಡಿಯಂ ಸೈಜು ದ್ವಾರಗಾಯಿ ತರ ಇಸ್ಕೊಂಡು ಇಲ್ಲಿ ಒಂದ್ 2 ದಿವಸದೊಳಗಡೆ ಹಣ್ಣು ಮಾಡಿ ಹಾಕಂತೀವಿ. ಕಾರಣ ಯಾಕೆ ಅಂತಂದ್ರೆ ಹಣ್ಣು ಮಾಡಿ ಹಾಕೋದ್ರಿಂದ ಏನಾಗ್ತೈತೆ ಅಂತ ಅಂದ್ರೆ ಬೇಗ ಜರ್ಮಿನೇಷನ್ ಆಗ್ತೈತೆ, ಹಣ್ಣಾಗಿರೋ ಬೇಗ ಇಸ್ಕಾಕಕ್ಕೂ ಕ್ಲೀನಾಗಿ ಬರ್ತೈತೆ. ಇಸ್ಕಾಕಿ ಹಾಕ್ಬೇಕು, ಅದು ಇಸ್ಕಿದಾಗ ಬೀಜ ಓಳಾಗಬಾರ್ದು, ಅದ್ರೊಳಗಡೆ ಇರಬೇಕು. ಅದನ್ನ ನಾಟಿ ಮಾಡಿದ್ರೆ ಬೇಗ ಬರ್ತದೆ. ಓಕೆ, ಥ್ಯಾಂಕ್ ಯು.